ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತು ಡೇ 2 ಆಫ್ ಮಕರ ಸಂಕ್ರಾಂತಿ. ಲಾಸ್ಟ್ ವಿಡಿಯೋನಲ್ಲಿ ನಾವು ಹೇಗೆಲ್ಲ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಯಾಕೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ಡೇ 2. ಇವತ್ತು ನಾವು ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಮ್ಮತ್ತೆ ಏನು ಮಾಡಿದ್ರು, ತುಳಸಿ ಪೂಜೆ ಮಾಡಿ ಹೊರಗಡೆ ಸೂರ್ಯನಿಗೂ ಪೂಜೆ ಎಲ್ಲ ಮಾಡಿ, ಸೊ ಅದಾದ್ಮೇಲೆ ಒಳಗಡೆ ದೇವ್ರ ಮನೆ ಒಳಗಡೆ ಪೂಜೆ ಮಾಡ್ತೀವಿ. ಸೊ ಇವತ್ತಿನ ದಿನ ಏನಪ್ಪ ಅಂತಂದ್ರೆ, ಸೊ ನಮ್ಮ ಹಿರಿಯರು ಯಾರು ತೀರ್ಕೊಂಡಿರ್ತಾರೋ ಅವರಿಗೆ ಪೂಜೆ ಸಲ್ಲಿಸ್ತೀವಿ. ಲೈಕ್ ನಮ್ಮ ಅಜ್ಜ ಅಜ್ಜಿ ಅವರಿಗೆಲ್ಲ. ಇವತ್ತು ಕೂಡ ನಮ್ಮ ಮನೆಯಲ್ಲಿ ವಿಶೇಷವಾದ ಅಡುಗೆ ಎಲ್ಲ ಮಾಡಿ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ನಮ್ಮನೇಲಿ ಏನಪ್ಪ ಅಂತಂದ್ರೆ, ದೇವರು ಪೂಜೆ ವ್ರತ ಅಥವಾ ಬೇರೆ ಹಬ್ಬಗಳಂತಂದ್ರೆ ತುಂಬ ಭಕ್ತಿಯಿಂದ ನಮ್ಮ ಮನೇಲಿ ಎಲ್ಲರೂ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಅತ್ತೆ ಯಾವುದೇ ಒಂದು ಸಣ್ಣ ಪೂಜೆ ಆಗಿರ್ಬೋದು, ಮನೇಲಿ ಅಮಾವಾಸ್ಯೆ ಆಗಿರ್ಬೋದು, ಯಾವುದನ್ನೂ ಅವರು ಬಿಡೋದಿಲ್ಲ. ಸೊ ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮನೇಲಿ ಅಮಾವಾಸ್ಯೆ ಬಂದ್ರೂ ಕೂಡ ಇದೇ ಥರನೇ ನಾವು ಪೂಜೆನೂ ಕೂಡ ಮಾಡ್ತೀವಿ. ಸೊ ನಿಮ್ಮ ಮನೆಯಲ್ಲಿ ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ, ಹೇಗೆ ಪೂಜೆ ಮಾಡ್ತೀರಾ ಅದನ್ನು ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತು ಇದೇ ನಮ್ಮ ಮನೆಯ ವಿಶೇಷ ಪೂಜೆ. ಇವತ್ತು ಪೂಜೆ ಮನೇಲಿ ಮಾಡಬೇಕು ಅಂತಾನೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ರಜಾ ಎಲ್ಲ ಹಾಕಿ ಫುಲ್ ಡೇ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಸಿಸ್ಟರ್ ಇಲ್ಲ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಡೈಲಿ ರೂಟೀನ್ ವರ್ಕ್ಗೆ ಒಂದು ಬ್ರೇಕ್ ಸಿಗೋ ಥರ ಆಯಿತು. ಲಾಂಗ್ ವೇ, ನೈಸ್ ರೋಡಲ್ಲಿ, ಕಾಮ್ ಪ್ಲೇಸಲ್ಲಿ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ರೆ, ಇಟ್ ವಾಸ್ ಅನ್ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹೋಗ್ತಾ ದಾರಿಯಲ್ಲಿ ಮಾತಾಡಿಕೊಂಡು ನಗಾಡ್ಕೊಂಡು ಏನೇನೆಲ್ಲ ವಿಷಯಗಳನ್ನ ಶೇರ್ ಮಾಡಿಕೊಂಡು ಗಾಡಿಯಲ್ಲಿ ನಾವು ಹೋಗ್ತಾ ಇದ್ವಿ. ಹೋಗಿದ ತಕ್ಷಣ ಮಗು ತಾತ ಅಂತ ಓಡಿ ಬಂದು ಹಗ್ ಮಾಡಿ ಖುಷಿ ಪಡ್ತಾ ನಗ್ತಾ ಇತ್ತು. ತಾತ ಹಾಗೆ ಸುಮ್ಮನೆ ಬಂದಿಲ್ಲ, ಮಕ್ಳಿಗೋಸ್ಕರ ಗಿಫ್ಟು, ಚಾಕ್ಲೇಟ್ಸು ಎಲ್ಲಾನು ತಗೊಂಡು ಬಂದಿದ್ರು. ಅದಾದ್ಮೇಲೆ ಮನೆಯಲ್ಲಿ ಎಲ್ಲರೂ ಯೋಗಕ್ಷೇಮ ಎಲ್ಲದನ್ನು ವಿಚಾರಿಸ್ಕೊಂಡು ಅಲ್ಲಿಂದ ಅವ್ರದ್ದೇ ಆದಂಥ ಫಾರ್ಮ್ ಲ್ಯಾಂಡ್ಗೆ ಹೊರಟ್ವಿ. ಆನ್ ದಿ ವೇ ಕಾರಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದ್ವಿ. ರೋಡ್ಸ್ ಅಂತೂ ಫುಲ್ ಸೈಲೆಂಟ್, ಫುಲ್ ಕಾಮ್ ಆಗಿ ಇತ್ತು. ನಾವು ಹೋಗ್ತಾ ಇರೋ ಫಾರ್ಮ್ ಲ್ಯಾಂಡ್ ಅವ್ರ ಮನೆಯಿಂದ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅರೌಂಡ್ 40 to 45 ಕಿಲೋಮೀಟರ್ಸ್ನಲ್ಲಿ ಅವ್ರ ಫಾರ್ಮ್ ಲ್ಯಾಂಡ್ ಸಿಗುತ್ತೆ. ಫೈನಲಿ ವಿ ರೀಚ್ ದ ಲೊಕೇಶನ್. ದ ಲೊಕೇಶನ್ ನೇಮ್ ಬಂದು ತೆಂಕಣಿ ಆನಂದಂ ಫಾರ್ಮ್ಸ್ ಅಂಡ್ ರೆಸಾರ್ಟ್ಸ್. ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ, ಬಟ್ ತುಂಬಾನೇ ಚೆನ್ನಾಗಿದೆ ಲೊಕೇಶನ್. ಯಾವ ಕಡೆ ನೋಡಿದ್ರು ಗ್ರೀನರಿನೇ ಇರುತ್ತೆ. ಈ ಟ್ರಾಫಿಕ್ ಆ್ಯಂಡ್ ಬ್ಯುಸಿ ಲೈಫ್ನಲ್ಲಿ 1-2 ಡೇಸ್ ಆರಾಮಾಗಿ ಇಲ್ಲಿ ಬಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇಲ್ಲಿ ಲ್ಯಾಂಡ್ಸ್ ಆರ್ ಪ್ಲಾಟ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ವಿತ್ ವೆರಿ ಬಜೆಟೆಡ್ ಪ್ರೈಸ್ನಲ್ಲಿ. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್, ಪಾರ್ಟಿ ಹಾಲ್, ಆಂಫಿ ಥಿಯೇಟರ್ ಎಲ್ಲಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ದೆಂಕನಿ ಕೋಟ. ನೀವು ಯಾರಾದರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆರ್ ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮಗಳು ಮನೆಗೆ ಹೋಗಿದ್ದೀವಿ ಅಂತ ನಮ್ಮ ಅತ್ತೆ ಮಾವ ತುಂಬಾ ಖುಷಿಯಾಗಿದ್ರು. ತಾತ ಮೊಮ್ಮಗಂತೂ ಫಾರ್ಮ್ ಲ್ಯಾಂಡ್ ಸುತ್ತ ಓಡಾಡ್ತಾ ಇದ್ರು. ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು. ಆಫ್ಟರ್ ಆಲ್ ದಿಸ್ our day is ended. It was very nice day. ಫುಲ್ ದಿನ ಚಿಲ್ ಮಾಡ್ತಾನೆ ಇದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಷ್ಟೆಲ್ಲ ನಾವು ಈ ರೀತಿಯೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಫೈನಲಿ ಒಂದು ಮಾತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇನಪ್ಪ ಅಂದರೆ, ಕುಟುಂಬ ಜೊತೆಗಿನ ಒಂದಿನ 1000 ನೆನಪುಗಳಾಗಿ ಉಳಿಯುತ್ತೆ. ಫೈನಲಿ ಔಟಿಂಗ್ ಅಂದರೆ ನಗು, ಮಾತು ಮತ್ತು ಅಪಾರ ಪ್ರೀತಿ.
ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.